ಕೋಲಾರ ತಾಲೂಕು ವಡಗೂರು ಗ್ರಾಮದ ಹೊಸಕೆರೆಯ ಮಣ್ಣಿಗೆ ಕನ್ನ. ಗ್ರಾಮದ ಪಂಚಾಯಿತಿ ಸದಸ್ಯರುಗಳೇ ಎಲ್ಲಿದ್ದೀರಿ? ಕೆರೆ ಮಣ್ಣು ನೇರ ಇಟ್ಟಿಗೆ ಕಾರ್ಖಾನೆಗೆ ರವಾನೆ. ಯಾರು ಹೇಳೋರಿಲ್ಲ, ಇಲ್ಲಿ ಕೇಳೋರಿಲ್ಲ. ನಮಸ್ತೆ, ನನ್ನ ಹೆಸರು ಸಂತೋಷ್ ಅಂತ. ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕೋಲಾರ ಜಿಲ್ಲೆ ವ್ಯಾಪ್ತಿಗೆ ಬರೋಂಥ ವಡಗೂರು ಗ್ರಾಮದ ಏನು ಗಿರ್ನಳ್ಳಿಗೆ ಹೋಗೋ ರಸ್ತೆಯಲ್ಲಿ ಗಿರ್ನಳ್ಳಿ ಕೆರೆ ಮತ್ತು ಹೊಸಕೆರೆ ಅಂತ ನಾವು ಏನು ಕರಿತೀವಿ, ಅಲ್ಲಿ ಒಂದು 2 JCB ಮತ್ತು 7ರಿಂದ 8 ಟ್ರ್ಯಾಕ್ಟರ್ಗಳು ಮಣ್ಣನ್ನು ಸಾಗಾಣಿಕೆ ಮಾಡ್ತಾಯಿರ್ತಾರೆ. ಇದನ್ನು ಒಂದು ಇಟ್ಟಿಗೆ ಫ್ಯಾಕ್ಟ್ರಿಗೆ ಇದನ್ನು ಸಾಗಾಣಿಕೆ ಮಾಡ್ತಾಯಿರ್ತಾರೆ. ಅಲ್ಲಿ ನಾವು ಪ್ರಶ್ನೆ ಮಾಡಿದ ಪಕ್ಷದಲ್ಲಿ ಅವರು ಹೇಳೋದೇನು ಅಂತಂತಂದರೆ, ನಾವು ಮನೆಗೆ ಮಣ್ಣನ್ನು ಸಾಗಾಣಿಕೆ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಅಷ್ಟು 7ರಿಂದ 8 ಟ್ರ್ಯಾಕ್ಟರ್ಗಳು 2 JCB ಕೆಲಸ ಮಾಡೋ ಅಂಥ ಒಂದು ಅಷ್ಟು ದೊಡ್ಡ ಮನೆ ಯಾವುದು, ಬಿಲ್ಡಿಂಗ್ ಯಾವುದು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಏನು ಅಂತಂದರೆ, ಈಗ ಪಂಚಾಯಿತಿಯಲ್ಲಿ ವ್ಯಾಪ್ತಿಗೆ ನಮ್ಮ ವಡಗೂರು ಗ್ರಾಮ ಪಂಚಾಯಿತಿಗೆ ಬರೋದ್ರಿಂದ, ಪಂಚಾಯಿತಿ ವ್ಯಾಪ್ತಿಗೆ ಬರೋದ್ರಿಂದ ಈಗಷ್ಟೇ ಎಲ್ಲನೂ ಪಂಚಾಯಿತಿ ಅಧಿಕಾರಿಗಳ ಸದಸ್ಯರದ ಅವಧಿಗಳೆಲ್ಲ ಮುಗಿದಿದ್ರೂ ಸಹ ಈಗಲೂ ಕೂಡ ನಾವು ಪಂಚಾಯಿತಿ ಸದಸ್ಯರು ಅಂತ ಹೇಳಿಕೊಂಡು ಈ ಭೂ ಹಗರಣಕ್ಕೆ ಮುಂದಾಗಿದ್ದಾರೆ ಕೆಲವರು. ಮತ್ತು ಈ ಪಂಚಾಯಿತಿ ವ್ಯಾಪ್ತಿಗೆ ಇದು ಮುಗಿದಿದ್ದಾಗಿದ್ದಾದ್ಮೇಲೆ PDO ಅಧಿಕಾರಿಗಳು ಇದನ್ನು ಉಸ್ತುವಾರಿಯಾಗಿ ವಹಿಸ್ಕೊಳ್ತಾರೆ. ಅಂದರೆ ಅವರ ಅಧಿಕಾರ ಯಾವುದೋ ಬರ್ತದೆ, ಅವ್ರು ನೋಡ್ಕೊಳ್ತಾ ಇರ್ತಾರೆ. ಸೊ ಅವರ ಒಂದು ಇದರಲ್ಲಿ ಬರೋವಾಗ ಅವ್ರ ಗಮನಕ್ಕೆ ಬಾರದೆ ನಾವು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ಕೊಳ್ತಾರೆ. ಅಂತಂದರೆ ನಾವು ಯಾವುದೇ ರೀತಿ ಪರ್ಮಿಷನ್ಸ್ ಕೊಟ್ಟಿರೋದಿಲ್ಲ ಇದಕ್ಕೆ ಅಂತ ಹೇಳ್ತಾ ಇರ್ತಾರೆ. ಇದನ್ನು ಮೊಬೈಲ್ ಮುಖಾಂತರ ನಾವು PDO ಅಧಿಕಾರಿಗಳಿಗೆ ಕಾಲ್ ಮಾಡಿ ದೂರನ್ನು ಕೊಡ್ತೀವಿ, ಈ ಥರ ನಡೀತಾ ಇದೆ ನಿಮ್ಮ ಒಂದು ವ್ಯಾಪ್ತಿಗೆ ಬರೋವಂಥದ್ದಂತ. ಸೊ ಅವರು ಯಾವುದೇ ಕಾರಣಕ್ಕೂ ಅದನ್ನು ಕ್ರಮ ಕೈಗೊಳ್ಳದೆ, ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಪರ್ಮಿಷನ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸಮಜಾಯಿಷಿನ ಹೇಳ್ಕೊಳ್ತಾರೆ. ಅದು ಬಿಟ್ಟು ಅಲ್ಲಿಗೆ ಹೋಗಿ ತನಿಖೆ ಮಾಡಿ ಅವ್ರ ಮೇಲೆ ಕೇಸ್ ಮಾಡಿ ಕ್ರಮ ತಗೊಳ್ಬೇಕು ಅನ್ನೋ ಒಂದು ಅರಿವು ಇಲ್ಲದೇ ಆಗಿದೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಗೆ ಏನಿಸುತ್ತೆ ಅಂತಂದರೆ, ಈ ಅಧಿಕಾರಿಗಳು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದು ಅಂತಂದರೆ ಯಾರು ಇಟ್ಟಿಗೆ ಮಾಲೀಕರಿದ್ದಾರೆ ಅವ್ರನ್ನ ಅಧಿಕಾರಿಗಳನ್ನ ಕೊಂಡ್ಕೊಂಡು ಇದನ್ನು ಅವರನ್ನು ಜೊತೆಗೆ ಶಾಮೀಲು ಮಾಡ್ಕೊಂಡಿದ್ದಾರೆ, ಎಲ್ಲ ಥರ ಒಂದು ಆಮಿಷಗಳನ್ನ ಒಡ್ಡಿ ಕೊಂಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಇದು ಇಲ್ಲ ಅಂತಂದರೆ ಅಷ್ಟು ರಾಜಾರೋಷವಾಗಿ ಯಾವುದೇ ಕಾರಣಕ್ಕೂ ಅವರು ನೇರವಾಗಿ ಇಟ್ಟಿಗೆ ಫ್ಯಾಕ್ಟ್ರಿಗೆ ಸುಮಾರು ಟನ್ನುಗಳಷ್ಟು ಮಣ್ಣನ್ನು ಅವರು ಹೊಡಿತಾ ಇರಲಿಲ್ಲ. ಸೊ ಇದು ಮುಂದಿನ ದಿನಗಳಲ್ಲಿ ಇದೇನಾದರೂ ಕ್ರಮ ಕೈಗೊಂಡಿಲ್ಲ ಅಂತಂದರೆ ಪಂಚಾಯಿತಿ PDO ಅಧಿಕಾರಿಗಳ ಮೇಲೆ ಲೋಕಾಯುಕ್ತಕ್ಕೆ ನಾವು ನೇರವಾಗಿ ಇದನ್ನು ಕಂಪ್ಲೇಂಟ್ ಮಾಡ್ತೀವಿ.